ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅಗತ್ಯ ಬಿದ್ರೆ ಹಸುವಿನಿಂದಾನೇ ಇರ್ತೀವಿ ಹೊರತು ನೀನ್ ಮಾಡಿರೋ ಅಡಿಗೆನ ನಾವು ತಿನ್ನಲ್ಲ. ನಾವು ನೀರು ಕುಡಿದು ಮಲ್ಕೋತೀವಿ. ಒಂದು ಹೊತ್ತು ತಿಂದೆ ಹೋದ್ರೆ ನಾವೇನ್ ಸತ್ತು ಹೋಗಲ್ಲ. ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ? ಆದ್ರೂ ಸರಿನೇ. ನಮ್ಮ ಮೇಲ್ ಕೋಪ ಇರ್ಬೋದು, ಇಲ್ಲ ಅಂತ ಅಂತಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಮ್ಮ ಆರೋಗ್ಯದ ವಿಷಯನ ನಾವು ನೋಡ್ಕೋತೀವಿ. ಹೋಗ್ಲಿ, ಸಿಲಿಂಡರ್ ಆದ್ರೂ ತಗೊಂಡ್ ಹೋಗಿ. ಏನು ಬೇಕಾಗಿಲ್ಲ. ಅಮ್ಮ ಅಪ್ಪ ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಮಾಡಲ್ಲ ಅವನಿ. ನೀವ್ ಊಟ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ತೀನ. ನೀವೇನಾದ್ರೂ ಮಾಡ್ಕೊಂಡ್ ಸಾಯ್ರಿ. ದ್ವೇಷ ಎಂತ ಕೆಲ್ಸನಾದ್ರೂ ಮಾಡ್ಸತ್ತೆ ಅಂದ್ರೆ ಇದೇ ಭಾವ. ನಮ್ಮೇಲೆ ಕರುಣೆ ತೋರಿಸ್ತಿದ್ದಾಳೆ, ನಮ್ಗೆ ಊಟ ಹಾಕೋ ಅಂತವಳಾಗ್ಬಿಟ್ಲಾ? ಹಸಿವಲ್ಲಿ ತುಂಬಾ ಕಷ್ಟಪಡ್ತಾರೆ, ಹೇಳ್ತಿದ್ರೆ ಕೇಳ್ತಿಲ್ಲ. ಮಕ್ಳು ಬಂದ್ರು ಅನ್ಸುತ್ತೆ, ಬನ್ನಿ. ಫುಡ್ ಆರ್ಡರ್ ಮಾಡಿದಾರ ಆಂಟಿ? ಆರ್ಡರಾ? ಹೌದು ಆಂಟಿ. ಯಾರು ಮಾಡಿದ್ದು? ಯಾರೋ ನಿಹಾರಿಕಾ ಅಂತ. ಓ, ಥ್ಯಾಂಕ್ಸ್ ಕಣಪ್ಪ. ಇಟ್ಸ್ ಓಕೆ. ಯಾರು ಬಂದಿದ್ದು? ನಮಗೆ ಸೊಸೆ ಆಗೋ ನಿಹಾರಿಕಾ ನಮ್ಗೆ ಫುಡ್ ಕಳಿಸಿದಾಳೆ. ಅವಳು ನಮ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಯಾರು ಯೋಚನೆ ಮಾಡಲ್ಲ. ಕೆಲವರು ಇರ್ತಾರೆ, ಪ್ರೀತಿ ತೋರ್ಸೋ ತರ ನಾಟ್ಕಾಡಿ ಇಕ್ಕಟ್ಟಿಗೆ ಸಿಕ್ಕಾಕ್ಸೋ ಕೆಲಸ ಮಾಡ್ತಿರ್ತಾರೆ. ವೇದ, ಹೊಟ್ಟೆ ಹಸಿದಿದೆ, ಊಟ ಮಾಡೋಣ. ಸರಿ. ನಿಹಾರಿಕಾ ಇಷ್ಟು ದಿನಕ್ಕೆ ಇವತ್ತೊಂದೊಳ್ಳೆ ಕೆಲಸ ಮಾಡಿದಾಳೆ. ನಾವು ಊಟ ಮಾಡೋಣ ಬಾ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ. ಅವನಿ ಅವ್ರ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದಾಳೆ. ಅಯ್ಯೋ ರಾಮ, ಅದೇನ್ರಿ ಹಾಗ್ ನೋಡ್ತಿದ್ದೀರಾ? ಸ್ವಲ್ಪ ದಿನದಿಂದ ನಮ್ ಮನೆ ಮುಂದೆ ರಂಗೋಲಿ ಹಾಕಿರ್ಲಿಲ್ಲ, ಅದಕ್ಕೆ ಇವತ್ತಿಂದ ಶುರು ಮಾಡಿದೀನಿ. ನಾಳೆ ತುಳಸಿ ಗಿಡನ್ ಕೂಡ ತಂದಿಡ್ತೀನಿ. ಎಲ್ಲಿ? ನಿನ್ ತಲೆ ಮೇಲ? ಅಲ್ಲ, ನಿನ್ ತಲೆ ಮೇಲೆ. ಅಯ್ಯೋ ರಾಮ, ನಿನ್ ತಲೆ ಮೇಲೆ ಇಡ್ಬಾರ್ದು. ಪವಿತ್ರವಾದ ತುಳಸಿ ಅಪವಿತ್ರ ಆಗ್ಬಿಡತ್ತೆ. ನಿನ್ನ ಭಾವ, ಏನಾಯ್ತವನಿ? ಪಕ್ಕದ ಮನೇಲಿ ಒಂದ್ ದೆವ್ವ ಇದೆಯಲ್ಲ, ಆ ದೆವ್ವ ನನ್ ಮೇಲೆ ಒಂದ್ ಫ್ಲವರ್ ವಾಸ್ ನ ಬಿಸಾಕ್ತಾ ಇದೆ.
ಅಲ್ಲಿಂದ ಏನಾದ್ರೂ ಬಿಸಾಕಿದ್ರೆ ನಾನು ಈ ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಹಾಕ್ತೀನಿ. ನಾನು ಹೆಂಡ್ತೀನಿ ಯಾರಾದ್ರೂ ಏನಾದ್ರು ಅಂದ್ರೆ ಸುಮ್ನಿರಲ್ಲ. ವಸಂತ, ನೀನು ಬಿಸಾಕೆ ಏನ್ ಮಾಡ್ತಾನೋ ನೋಡೋಣ. ನಾನ್ ಸಾಯ್ಬೇಕು ಅಂತ ನಿನ್ ಪ್ಲಾನ್ ಅಲ್ಲ. ಅಣ್ಣನ ಉದ್ದೇಶ ಹಾಗೆ ಇದೆ ಮತ್ತೆ. ಸಿಸ್ಟರ್, ನೀನು ಬೆಂಕಿ ಹಚ್ಚಬೇಡ. ಏನಿ ಜಗಳ? ಆ ಪಕ್ಕದ ಮನೆಯವಳು ನಮ್ ಜೊತೆ ಜಗಳಕ್ ಬರ್ತಿದ್ದಾಳೆ ಅಮ್ಮಮ್ಮ. ಮರ್ಯಾದೆ ಇಲ್ದೇ ಇರೋರಲ್ವಾ, ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರ ವಿಷಯ ಬಿಡಿ. ಅಮ್ಮ ನಿಹಾರಿಕಾ, ರಾತ್ರಿ ನೀವೆಲ್ರೂ ಹೊರಗಡೆ ಹೋದ್ರು ನೀನ್ ನಮ್ ಬಗ್ಗೆನೇ ಯೋಚನೆ ಮಾಡಿ ಅಂತ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನಿಹಾರಿಕಾ ಒಳ್ಳೆ ಕೆಲಸ ಮಾಡಿದಾಳ. ಏನ್ ಮಾಡಿದಾಳೆ? ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತೀಯ. ನಮಗೋಸ್ಕರ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಲ್ಲ. ರಾತ್ರಿ ನಿಹಾರಿಕಾ ನಮ್ ಜೊತೆನೇ ಇದ್ಲು. ಯಾವಾಗ ಆರ್ಡರ್ ಮಾಡಿದ್ಲು? ಅವಾಗ ನೀವ್ ಇರ್ಲಿಲ್ವೇನೋ? ನೀನ್ ಹೊರಗಡೆ ಹೋದ್ರು ದೊಡ್ಡೋರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ತುಂಬಾ ಒಳ್ಳೆಯವಳಮ್ಮ. ಅಡ್ಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಯಾವ ಹೋಟ್ಲಿಂದ ತರ್ಸಿದ್ಯೋ ಏನೋ, ಎಲ್ಲ ತುಂಬಾ ಚೆನ್ನಾಗಿತ್ತು. ಹೌದಮ್ಮ, ಹೋಟೆಲ್ ಊಟದ ತರ ಇರ್ಲಿಲ್ಲ, ಮನೆ ಊಟದ ತರನೇ ಇತ್ತು. ನಮ್ ಬಗ್ಗೆ ನಿನ್ಗಿರೋ ಅಕ್ರೆಗೆ ನಮಗ್ ತುಂಬಾ ಸಂತೋಷ ಆಯ್ತು ಅನ್ಕೋ. ಒಬ್ಬ ಸೊಸೆಗಿರ್ಬೇಕಾಗಿರೋ ಲಕ್ಷಣ ಎಲ್ಲ ನಿನಗಿದೆ. ನಾನೇನು ಆರ್ಡರ್ ಮಾಡ್ಲಿಲ್ವಲ್ಲ ಅತ್ತೆ. ಹೌದಾ? ಮತ್ಯಾರು ಮಾಡಿದ್ದು? ಅವನಿ ಮಾಡಿರ್ಬೇಕು. ಅವಸರ ಪಟ್ಟು ಹೇಳ್ಬಿಟ್ನಲ್ಲ. ಆ ಕ್ರೆಡಿಟ್ನ ನನ್ನ ಅಕೌಂಟ್ಗೆ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅವನಿಗೆ ಮಾತಾಡಕ್ ಅವಕಾಶನೇ ಇರ್ತಿರ್ಲಿಲ್ಲ. ನೀನಲ್ದೇ ಇದ್ರೆ ಇನ್ಯಾರು ಮಾಡಿರ್ತಾರಮ್ಮ? ಅದು ಅತ್ತೆ. ಅವನಿ ಮಾಡಿದ್ದಮ್ಮ. ನೀವು ಊಟ ಮಾಡದೇ ಇರೋದಕ್ಕೆ ನಮಗೆ ತುಂಬ ಬೇಜಾರಾಗಿತ್ತು. ನಾವು ಊಟ ಕೊಡ್ತೀವಿ ಅಂದರೆ ಬೇಡ ಅಂತಂದ್ರಿ. ಆಗ ಅವನಿ ಮತ್ತು ನಾನು ನಿಮಗೆ ಹೇಗಾದರೂ ಊಟ ಹಾಕಬೇಕು ಅಂತ ಆಲೋಚನೆ ಮಾಡಿದ್ವಿ. ಅಮ್ಮ ಅಪ್ಪ ನಮ್ಮ ಮೇಲಿರೋ ಕೋಪದಿಂದ ಖಾಲಿ ಹೊಟ್ಟೆಲೆ ಮಲಗ್ತಿದ್ದಾರೆ. ಅವ್ರು ಊಟ ಮಾಡದೆ ನಾವು ಹೇಗೆ ಮಾಡೋಕ್ಕಾಗತ್ತೆ? ನಾನು ಹೊರಗಡೆಯಿಂದ ಆರ್ಡರ್ ಮಾಡ್ತೀನಿ. ಹೊರಗಡೆಯಿಂದ ಬೇಡ ಭಾವ, ನನಗೆ ಖುಷಿ ಅನ್ಸಲ್ಲ. ನನ್ನ ಕೈ ಅಡಿಗೆನೇ ಅತ್ತೆ ಮಾವ ತಿನ್ಬೇಕು. ಕೇಳಿದ್ರೆ ಬೇಡ ಅಂತ ಹೇಳಿದ್ರಲ್ವಾ? ಒಂದ್ ಕೆಲ್ಸ ಮಾಡ್ತೀಯಾ? ನೀನು ನಿನ್ ಫ್ರೆಂಡ್ ಪ್ರಕಾಶ್ ಇದಾನಲ್ಲ, ಅವನನ್ನ ಕರ್ಸು. ಅಷ್ಟ್ರಲ್ಲಿ ನಾನು ಹೊರಗಡೆ ಫುಡ್ ತರ ಪ್ಯಾಕಿಂಗ್ ಮಾಡ್ತೀನಿ. ಅವನ ಹತ್ರ ಕಳ್ಸೋಣ. ಸರಿ ಅವನಿ. ಶ್ರೀಕರ್ ಹೇಳೋ. ನಮ್ಮ ಮನೆ ವಿಷಯ ನಿನಗೆ ಗೊತ್ತಲ್ವಾ? ಅಪ್ಪ ಅಮ್ಮ ಮಾತ್ರ ಮನೇಲಿದ್ದಾರೆ. ಸಿಲಿಂಡರ್ ಖಾಲಿ ಆಗಿರೋದಕ್ಕೆ ಊಟ ಮಾಡಿಲ್ಲ. ಮಳೆ ಬೇರೆ ಬರ್ತಾ ಇದೆ. ಅದಕ್ಕೆ ನೀನೊಂದು ಹೆಲ್ಪ್ ಮಾಡಬೇಕು. ಏನ್ ಮಾಡ್ಬೇಕು? ನಾನು ಕೊಡೋ ಪಾರ್ಸಲ್ನ ಅವರು ಕೊಡಬೇಕು. ನೀವು ಡೆಲಿವರಿ ಬಾಯ್ ಥರ ಕೊಡಬೇಕಾಗತ್ತೆ. ಯಾರು ಆರ್ಡರ್ ಮಾಡಿದ್ರು ಅಂತ ಕೇಳ್ತಾರೆ. ನಿಹಾರಿಕಾ ಆರ್ಡರ್ ಮಾಡಿದ್ಲು ಅಂತ ಹೇಳಿ, ಸರಿನಾ? ಸರಿ. ಥ್ಯಾಂಕ್ಸ್ ಕಣೋ. ನೀವು ಊಟ ಮಾಡುವಾಗ ನಾವು ದೂರದಿಂದ ನೋಡ್ತಿದ್ವಿ ಅಮ್ಮ. ನೀವು ಊಟ ಮಾಡೋದನ್ನ ನೋಡಿ ಖುಷಿ ಪಟ್ಟು ನಾವು ಕೂಡ ಊಟ ಮಾಡಿದ್ವಿ. ನೀವು ಹಸಿವಲ್ಲಿದ್ರೆ ನಾವು ಹೇಗೆ ಸಹಿಸ್ಕೊಂತೀವತ್ತೆ? ನೀವು ಮನೆ ಫುಡ್ ಥರ ಇತ್ತು ಅಂದ್ರಲ್ವಾ, ಅದು ನಮ್ಮನೆ ಊಟನೇ.
ಇದನ್ನೆಲ್ಲ ಅಭಿಮಾನ ಪ್ರೀತಿಯಿಂದ ಮಾಡಿದ್ದೀರಾ ಅಂತ ಅನ್ಕೋಬೇಕಾ ಅಥವಾ ಮೋಸ ಮಾಡಿದ್ದೀರಾ ಅಂತ ಅನ್ಕೋಬೇಕಾ? ಹತ್ರ ಆಗೋದಕ್ಕೆ ಮಾಡೋ ಪ್ರಯತ್ನದ ಭಾಗವಾಗಿ ರಾತ್ರಿ ಅಂತ ಕೆಲಸ ಮಾಡಿದ್ದಾರೆ. ಇಬ್ರು ಹತ್ರನೂ ಮಾಮೂಲಿ ಸ್ಕೀಮ್ ಇಲ್ಲ ಅಲ್ವಾ? ಏನ್ರಿ ಹೇಳುವೇದ 1,000 ರೂಪಾಯಿ ಇದ್ರೆ ಕೊಡಿ. ಇಲ್ವಾ? ನೀನು ಮಾಡಿರೋ ಕೆಲ್ಸಕ್ಕೆ ಸರ್ವಿಸ್ ದುಡ್ಡು. ಹೊರಗಡೆ ಹೋಟೆಲಿಂದ ತರಿಸಿ ತಿಂದ್ವಿ ಅನ್ಕೋತೀವಿ. ನಮಗ್ ಹತ್ರ ಆಗೋದಕ್ಕೆ 1000 ನಾಟಕ ಮಾಡಿದ್ರು ಹತ್ರ ಆಗೋದಕ್ಕಾಗಲ್ಲ. ಎಲ್ರೂ ನನ್ನ ಬಗ್ಗೆ ಏನ್ ಅನ್ಕೊಂಡ್ರೂ ಪರವಾಗಿಲ್ಲ. ನನ್ನ ಅಡಿಗೆ ನಿಮಗಿಷ್ಟ ಆಯ್ತು, ನಿಮ್ ತೃಪ್ತಿ ನನಗಿಷ್ಟ ಆಯ್ತು. ನಂಗದೇ ಸಾಕು. ಪ್ರೀತಿಗೆ ದುಡ್ಡಿಂದ ಬೆಲೆ ಕಟ್ಟಕ್ಕಾಗಲ್ಲ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ಇವಾಗ ಮಾತ್ರ ಹೇಗ್ ಕಟ್ಟಿದ್ರಮ್ಮ? ನಾನ್ ಕೊಟ್ಟಿದ್ದು ಪ್ರೀತಿಗಲ್ಲ, ಸೇವೆಗೆ. ಮೇಡಮ್, ಊರಬ್ಬಕ್ಕೆ ಚಂದ ಕೆಳಗೆ ಬಂದ್ವಿ ಮೇಡಮ್. ಬಾವಾ, ಏನವನೇ? ನಿನ್ ಹತ್ರ 111 ರೂಪಾಯಿ ಇದ್ರೆ ಕೊಡು. ವೇದವತಿ ಪ್ರಸಾದ್ ಅನ್ನೋರ್ ಹೆಸರಲ್ಲಿ 1111 ರೂಪಾಯಿ ಬರ್ಕೊಳ್ಳಿ. ಸರಿ ಮೇಡಮ್. ಆ ಒಳ್ಳೆ ದಂಪತಿಗಳಿಬ್ರು ಸಂತೋಷವಾಗಿರ್ಬೇಕು. ಸರಿ ಮೇಡಮ್. ಯಾವ್ದು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರತ್ತೆ ಅತ್ತೆ. ಬಾ ಬಾವಾ. ನೋಡಿದ್ರ 1111 ಕೊಟ್ಟು ಮನೆ ಹೊರಗಡೆನೆ ಅತ್ತೆಯವ್ರ ಮರ್ಯಾದೆ ಹೇಗೆ ತಗಲು ನೋಡಿದ್ರ? ಅವನಿ ವಿಷಯದಲ್ಲಿ ನೀವ್ ಏನೋ ಒಂದ್ ನಿರ್ಧಾರ ತಗೋಬೇಕು ಅತ್ತೆ. ಓಕೆ ಅಕ್ಕ, ನೀನ್ ಆ ಕಡೆ ಹೋಗು. ಏಯ್ ಬಾವಾ, ನೀನ್ ಈ ಕಡೆ ಬಾ. ಬಾಮೈದ, ಈ ಅಳತೆ ಯಾಕೆ? ನಮಗೆ ಬಟ್ಟೆ ಕೊಡಿಸ್ತೀಯಾ? ಹೌದು ಬಾವಾ, ಕರೆಕ್ಟಾಗಿ ಹೇಳ್ದೆ. ಬಟ್ಟೆನೇ ಕೊಡ್ತೀನಿ. ಇಲ್ಬಾ. ಏನಿಲ್ಲ ನಿಹಾರಿಕಾ, ಫ್ಯೂಚರಲ್ಲಿ 2 ಪೆಟ್ಟಿಗೆನ ರೆಡಿ ಮಾಡಿ ಅದರಲ್ಲಿ ನಮ್ಮ ಅಕ್ಕ ಬಾವನ್ನ ಮಲಗಿಸಿ ಸ್ಮಶಾನಕ್ಕೆ ಪಾರ್ಸಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಏಯ್, ಅಲ್ಲಿ ಅವನಿ ನನ್ ಜೀವನ ಜೊತೆ ಆಟ ಆಡ್ತಿದ್ದಾಳೆ, ಇಲ್ಲಿ ನೀನ್ ನಮ್ಮ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಿದ್ಯಾ? ನಮ್ ಜೀವನ ಈ ತರ ಆಗೋಗತ್ತೆ ಅಂತ ನಾವ್ ಕನ್ಸಲ್ ಕೂಡ ಅನ್ಕೊಂಡಿಲ್ಲ. ಬೇರೆಯವ್ರ ಜೀವನದಲ್ಲಿ ಆಟ ಆಡ್ಬೇಕು ಅಂತ ನೀನು ಏನೇನ್ ಪ್ರಯತ್ನ ಮಾಡ್ದೆ, ಅದಕ್ಕೆ ಕೊನೆಗೆ ಏನೂ ಆಗ್ದೇನೆ ಈ ಪರಿಸ್ಥಿತಿಗೆ ಬಂದಿದ್ಯಾ. ಹೋಗ್ಲಿ, ನಿನಗೋಸ್ಕರ ಬಂದಿದ್ ನನಗೇನಾದ್ರೂ ಆಗಿದ್ಯಾ? ನನಗೂ ಅಷ್ಟೇ, ಏನೂ ಆಗ್ದೇನೆ ಹಂಗೆ ಇದ್ದೀನಿ. ಹಾಗಿರುವಾಗ ನೀನ್ ಇಂಡಿಯಾದಲ್ಲಿ ಯಾಕಿರ್ಬೇಕು ಹೇಳು? ನೆಮ್ಮದಿಯಾಗಿ ದುಬೈಗೆ ಹೋಗಿ ನೀನ್ ಉಳ್ದಿರೋ ಜೀವನ ಎಂಜಾಯ್ ಮಾಡ್ಬೋದಲ್ವಾ? ಇದು ಇನ್ನೊಂದು ಸವಾಲು ನಿಹಾರಿಕಾ. ನಾನು ಇಂಡಿಯಾದಿಂದ ಹೆಂಡತಿ ಜೊತೆ ಹೋಗಿಲ್ಲ ಅಂತ ಅನ್ಕೋ, ನನ್ನ ಫ್ರೆಂಡ್ಸು ನನಗೆ ಬೇರೆ ಬೇರೆ ಹೆಸರಿಟ್ಟು ಕರೀತಾರೆ. ಅಯ್ಯೋ, ಅದನ್ನ ನೀನು ತಡ್ಕೊಳಕ್ಕಾಗಲ್ಲ. ದುಬೈಲ್ ನಾನು ಫ್ರೇಮ್ ಟವರ್ ಹತ್ತಿ ಬಿದ್ದು ಸಾಯ್ಬೇಕು. ನೀನ್ ಇಲ್ಲಿರೋದ್ರಿಂದನೂ ಉಪಯೋಗ ಇಲ್ಲ ಅಲ್ವಾ? ನೀನು ವೇದವತಿ ಮನೆಗೆ ದತ್ತು ಪುತ್ರ ಅಂತೂ ಆಗ್ಲಿಲ್ಲ, ಹಾಗೇನೆ ನನಗೆ ಗಂಡ ಕೂಡ ಆಗಲ್ಲ. ಹಾಗಿರುವಾಗ
ವೇಸ್ಟ್ ಪ್ರಯತ್ನ ಎಲ್ಲ ಯಾಕೆ ಹೇಳು? ಆ ಮನೇಲಿ ಪರಿಸ್ಥಿತಿ ಕೂಡ ಏನೂ ಚೆನ್ನಾಗಿಲ್ಲ. ಅರ್ಥ ಮಾಡ್ಕೋ. ಆ ವಿಷಯ ಎಷ್ಟು ಸಲ ಹೇಳಿದ್ರು ಇವನಿಗೆ ಅರ್ಥ ಆಗ್ತಾ ಇಲ್ಲ. ವೇದವತಿಯವ್ರ ಮಗ ಇದಾನೋ ಎಲ್ಲಿದಾನೋ ಅಷ್ಟಕ್ಕೂ ಬದುಕಿದಾನೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ವೆಯ್ಟ್ ಮಾಡೋದು ಒಳ್ಳೇದೇ ಅಲ್ವಾ? ಬದುಕೆ ಇದಾನಂತ ಗುರುಗಳು ಹೇಳಿದ್ರಲ್ವಾ? ಅವಾಗ ಹೇಳಿದ್ರು. ಅದಾದ್ಮೇಲಿನ ಕತೆ ಏನು? ಇವತ್ತು ಬದುಕಿದ್ದವನು ನಾಳೆ ಬದುಕಿರ್ತಾನೆ ಅಂತ ಗ್ಯಾರಂಟಿ ಏನು? ಫಾರ್ ಎಕ್ಸಾಂಪಲ್, ಬಾವ ಇವಾಗ ನಮ್ಮ ಎದುರುಗಡೆ ಇದ್ದಾರೆ. 1 ಗಂಟೆ ಆದ್ಮೇಲೆ ಬಾತ್ರೂಮ್ಗೆ ಹೋಗಿ ಕಾಲ್ ಜಾರಿ ಬಿದ್ದು ಸತ್ತೋಗ್ಬಿಡ್ಬೋದು. ಏನ್ ಮಾಡಕ್ಕಾಗತ್ತೆ ನಿಹಾರಿಕಾ? ಆ ವೇದವತಿಯವ್ರ ಮಗ ಇಲ್ದೇ ಇದ್ರು ಬರ್ದೇ ಇದ್ರು ನಾನ್ ವಾರಸುದಾರನಾಗೋ ಆಪ್ಷನ್ ನನಗೆ ಯಾವತ್ತೂ ಇದ್ದೇ ಇರುತ್ತೆ. ನಿನ್ ಜೊತೆ ನನ್ನ ಮದ್ವೆ ನಡೆಯುತ್ತೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಿಹಾರಿಕಾ. ಏನ್ ಬೇಕಾದ್ರೂ ನಡಿಬಹುದೇನೋ, ಆದ್ರೆ ನಿನ್ ಜೊತೆ ನನ್ ಮದ್ವೆ ಮಾತ್ರ ನಡೆಯಲ್ಲ. ಅಂಥ ಆಸೆಗಳನ್ನೆಲ್ಲ ಇಟ್ಕೋಬೇಡ. ನೋಡ್ತಾ ಇರು, ಕೊನೆಗೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ. ಆ ಮನೆಗೆ ವಾರಸುದಾರ ಆಗೋದು ಕೂಡ ನಾನೇ. ನೀನಂತೂ ಆ ಮನೆ ಬಿಟ್ಟು ಬರೋದಿಲ್ಲ, ಇವನಂತೂ ಈ ಮನೆ ಬಿಟ್ಟು ಹೋಗೋದಿಲ್ಲ. ಎಲ್ಲ ನಮ್ ಕರ್ಮ. ಸರಿ ಬಿಡಿ, ನೀ ಯಾಕಮ್ಮ ಈ ಕಡೆ ಬಂದಿದ್ಯಾ? ಸ್ವಲ್ಪ ಹೊತ್ತು ಇಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತ ಬಂದೆ. ಇಲ್ಲಿ ಹಣೆ ಬಾರನೂ ಅದೇ. ಛೆಚಿ, ನಿಹಾ ನಿಂತ್ಕೋ. ಪಾಪ ನಿಹಾರಿಕಾಗ್ ಬಂದಿರೋ ಕಷ್ಟ ಇನ್ಯಾರಿಗೂ ಬರಬಾರ್ದು. ಸ್ವಲ್ಪ ಧೈರ್ಯವಂತೆ ಆಗಿರೋದಕ್ಕೆ ತಡ್ಕೊಳಕ್ಕಾಯ್ತು. ಬೇರೆ ಹೆಣ್ಮಗಳಾಗಿದ್ದಿದ್ರೆ ಸೂಸೈಡ್ ಗೀಸೈಡ್ ಏನಾದ್ರೂ ಮಾಡ್ಕೋತಿದ್ಲೇನೋ. ಎರಡ ನಿಹಾರಿಕಾಗ್ ಎಷ್ಟೊಂದು ಅವಮಾನ ಆಗಿದೆ. ನನ್ನಂಥವಳಾಗಿದ್ರೆ ನಿಜವಾಗ್ಲೂ ಏನಾದ್ರೂ ಮಾಡ್ಕೊಂಡ್ ಬಿಟ್ಟಿರ್ತಿದ್ದೆ. ಗುರುಗಳೇನೋ ನಮ್ 2ನೇ ತಮ್ಮ ಬದುಕೇ ಇದ್ದಾನೆ ಅಂತ ಹೇಳಿದ್ರು. ಕಾಫಿ ತಗೊಳ್ಳಿಮ್ಮ. ಆ ತಮ್ಮನ್ ಹೇಗ್ ಹುಡ್ಕೋದು ಅರ್ಥ ಆಗ್ತಾ ಇಲ್ಲ. ಅವನೇನಾದ್ರೂ ಬಂದ್ರಾದ್ರೂ ನಿಹಾರಿಕಂಗೆ ನ್ಯಾಯ ಸಿಗ್ಬೋದು. ಅವನ್ ಬರ್ಬೇಕು ಅಂದ್ರೆ ಏನಾದ್ರೂ ಪ್ರಯತ್ನ ನಡಿಬೇಕಲ್ವಾ? ನಿನಗ್ ಸಂಬಂಧ ಇಲ್ದಿರೋ ವಿಷಯ ಇದು. ತಲೆ ಹಾಕಕ್ ಬರ್ಬೇಡ. ಸಲಹೆ ಕೊಡೋದ್ರಲ್ಲಿ ತಪ್ಪೇನಿದೆ? ನಿನ್ ಸಲಹೆ ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಹಾಗಿದ್ರೆ ದುಡ್ಡು ಕೊಡಿ. ನೋಡಿದ್ರಾ ಅವಳು ಪೊಗ್ರು ಹೇಗಿದೆ ಅಂತ? ಮರ್ಯಾದೆ ಇಲ್ದಿರೋ ಬದುಕು. ಎಷ್ಟು ಮಾತಂದ್ರೂ ಬುದ್ಧಿ ಬರಲ್ಲ. ಏನು ಪ್ರಯತ್ನ ಪಡ್ದೇನೆ ದೇವ್ರೆ ಎಲ್ಲ ನಿನ್ಮೇಲೆ ಬಾರ ಅಂತ ಕೂತ್ರೆ ಕರೆಕ್ಟ್ ಅಲ್ಲ ಅಂತ ಅವನಿಗೆ ಹೇಳೋದ್ ತಪ್ಪ? ಗುರುಗಳು ಬಂದು ಮಗ ಬದುಕೇ ಇದ್ದಾನೆ ಅಂತ ಹೇಳಿದ್ರು. ಅವನ್ ಎಲ್ಲಿದಾನೋ ಹೇಗಿದಾನೋ ತಿಳ್ಕೊಳ್ಳೋದಕ್ಕೆ ಏನಾದ್ರೂ ಪ್ರಯತ್ನನ ಯೋಚನೆ ಮಾಡ್ಬೇಕಲ್ವಾ? ಆಗ್ಲೇ ಅವ್ರು ಸಿಗೋದು. ಚಿಕ್ಕ ವಯಸ್ಸಲ್ಲಿ ಮಿಸ್ ಆದವರು ಕೆಲವು ವರ್ಷಗಳಾದ್ಮೇಲೆ ಸಿಕ್ಕಿದ್ರು ಅಂತ ದಿನ ಪೇಪರಲ್ಲಿ ಟಿವಿಲಿ ನೋಡ್ತಾನೆ ಇರ್ತೀವಲ್ವಾ? ಅಣ್ಣ ಈಗ ಯಾವ ಸಿಚುವೇಶನ್ ಅಲ್ಲಿದಾನೋ ಏನೋ. ಅಯ್ಯಯ್ಯಯ್ಯಯ್ಯೋ, ನೋಡಿ ಪೇಪರಲ್ಲಿ ಅಂತ ನ್ಯೂಸೇ ಬಂದಿದೆ. ಏನ್ ಬಂದಿದೆ? ಯಾರೋ 20 ವರ್ಷದ ಹಿಂದೆ ತಪ್ಪಿಸ್ಕೊಂಡೋಗಿದ್ನಂತೆ. ಅವನ ಬಗ್ಗೆ, ಪ್ರಸ್ತುತ ಅವನಿರೋ ಪರಿಸ್ಥಿತಿ ಬಗ್ಗೆ ನಿಜ ಗೊತ್ತಾಗಿ ಎಲ್ಲರೂ ಶಾಕ್ ಆಗೋದ್ರಂತೆ. ಸಂತೋಷ ಪಡ್ಬೇಕೇ ಹೊರತು ಶಾಕ್ ಹಾಕೋದ್ಯಾಕೆ? ಹೌದು ಪೃಥ್ವಿರಾಜ್ ಅವರೇ, ಅದೊಂದು ಇಮೋಷನ್. ಶಾಕ್ ಯಾಕೆ? ಮರ್ಡರ್ ಕೇಸಲ್ಲಿ ಜೈಲಲ್ಲಿದಾನಂತೆ. ಪೇಪರ್ ಸ್ಟೋರಿ ನಮ್ ಫ್ಯಾಮಿಲಿ ಸ್ಟೋರಿ ಒಂದೇ ತರ ಇದೆ. ಮಿಸ್ ಆಗಿ ಕೂಡ ಅತ್ತೆ ಅವ್ರ 2ನೇ ಮಗ ಅಂತೂ ಆಗಿರಲ್ಲ ಅಲ್ವಾ? ಲಾವಣ್ಯ, ಅತ್ತೆ, ಯಾವ ವಾತಾವರಣದಲ್ಲಿ ಬೆಳಿತಾರೋ ಆ ವಾತಾವರಣದ ಪರಿಸ್ಥಿತಿಗಳೇ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಹಾಗೆ ಹೇಳ್ದೆ. ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗ ಯಾವುದೇ ಜಾಗದಲ್ಲಿ ಬೆಳೆದಿದ್ರು ಸಂಸ್ಕಾರವಂತನಾಗೆ ಬೆಳೆದಿರ್ತಾನೆ.
ಪದ್ಧತಿ ಪ್ರಕಾರನೇ ಬದುಕ್ತಾ ಇರ್ತಾನೆ. ನೀತಿಯಿಂದ ಪ್ರಾಮಾಣಿಕತೆಯಿಂದಾನೇ ಬದುಕ್ತಾ ಇರ್ತಾನೆ. ನನ್ನ ಮಗನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಎಲ್ಲಿದ್ಯಾ ಮಗನೇ? ನಿನ್ನ ನೋಡ್ಬೇಕು ಅಂತ ಈ ಅಮ್ಮ ಕಾಯ್ತಾ ಇದ್ದಾಳೆ. ಯಾವುದೋ ಒಂದ್ ರೀತಿಲಿ ಅಮ್ಮನ್ನ ಸೇರು ಮಗನೇ. ಏಡು ಕುಂಡಳವಾಡ ವೆಂಕಟರಮಣ ಗೋವಿಂದ ಗೋವಿಂದ.